ಕಾಮೆಂಟೇಟರ್ ಆಗಿ ಬರಬೇಕು ಅಂತ ಅವಕಾಶ ಬಂದಿದ್ದು ಯಾವಾಗ? ಯಾವ ಸ್ಕಿಲ್ಸ್ ನೋಡಿ ನಿಮ್ಮನ್ನ ಹಿಂಗ ಅದ್ಭುತವಾಗಿ ಮಾತಾಡ್ತೀರಿ ಅಂತ ನಿಮ್ಮನ್ನ ಹುಡುಕಿ ಹೆಕ್ಕಿ ತೆಗೆದವರು ಯಾರು ಅಂತ? 40 ಓವರ್ಸ್ ಫುಲ್ ಗೇಮ್ ನಾವೇ ಮಾಡ್ತಾ ಇದ್ದ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಎಲ್ಲ ಮ್ಯಾಚ್. ಅದು ಫಸ್ಟ್ ಕಾಮೆಂಟ್ರಿ ಅನುಭವ. ಕಾಮೆಂಟ್ರಿಗೆ ಗುರು ಅಥವಾ ನಮ್ಮ ಕಾಮೆಂಟ್ರಿಲಿ ಇವತ್ತು ಗುರುತಿಸ್ತಾರೆ ಅಂದರೆ ಆ ಗುರುನೇ ಕಾರಣ ಅಂತ ಹೇಳ್ಬೇಕು. ಅಮೀರ್ ಸಾಯಿಲ್ 4 ಹೊಡೆದ್ಬಿಟ್ಟು ಆ ಕಡೆ ತೋರಿಸಿದ್ಮೇಲೆ ನೆಕ್ಸ್ಟ್ ಬಾಲ್ ವಿಕೆಟ್ ಕಿತ್ಬಿಟ್ಟು ಹಿಂಗೆ ಕಳಿಸ್ತಾರಲ್ಲ, ಅದು ಇವತ್ತಿಗೂ ಎಷ್ಟೋ ಸಲ ನೋಡ್ತಾ ಇರಬೇಕು ಅನ್ಸುತ್ತೆ. ಆ ಥರದ ಒಬ್ಬ ಅದ್ಭುತ ಪ್ಲೇಯರ್, ಅವ್ರ ಬಗ್ಗೆ ಹೇಳಿ ಸರ್, ಏನಾದರೂ ಹೇಳಿ ಸರ್ ಅವ್ರ ಬಗ್ಗೆ. ಅವ್ರ ತಂದೆನೂ ITI ಕೆಲಸ ಮಾಡ್ತಾಯಿದ್ರು. ITI ಕಾಲೋನಿಲಿ ಇದ್ದಿದ್ದು ಅವರು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಕನ್ನಡದವ್ರು ಯಾರ್ರೀ ಒಂದು ಸ್ವಲ್ಪ ತಲೆ ಎತ್ತಿ ನಡೆಯೋರು, ಎಲ್ಲ ತಲೆ ತಗ್ಸಿ ಥರ ಡೌನ್ ಟು ಅರ್ತ್ ಪೀಪಲ್ಗಳೆಲ್ಲ. ಒಂಥರ ಆಲ್ಮೋಸ್ಟ್ 7 ಡೌನ್ ಏನೋ ಇಂಡಿಯಾ ಚೇಸ್ ಮಾಡಲ್ಲ, ಆಸ್ಟ್ರೇಲಿಯಾ ಮೇಲೆ ಆ ಮ್ಯಾಚ್ ಸೋತೋಗ್ತೀವಿ. ಅನಿಲು ಮತ್ತು ಜವಗಲ್ ಇಬ್ಬರು ಹೆಸರುವಾಸಿ ಆಗಿದ್ದು ಬೌಲಿಂಗ್ಗೆ. ಎಲ್ಲರೂ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ರು, ಅದು ಜವಗಲ್ ಅವ್ರ ತಾಯಿ ಮತ್ತು ಕುಂಬ್ಳೆ ಅವ್ರ ತಾಯಿ ಅಂತ. ಆ್ಯಕ್ಚುಲಿ ಅದು ಬರೀ ಕುಂಬ್ಳೆ ಅವ್ರ ತಾಯಿ ಮಾತ್ರ ಇದೀಗ. ಇವರು ಜವಗಲ್ ಅವ್ರ ತಾಯಿ ಬಂದಿರಲಿಲ್ಲ. ಸರ್, ಅದರಲ್ಲಿ ನಾನು ವೆಂಕಟೇಶ್ ಪ್ರಸಾದ್ ಅವ್ರ ಜೊತೆಲಿ ನಿಮ್ಮದು ಬಾಂಡಿಂಗ್ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿನೇ ಬಾಂಡಿಂಗ್ ಇದೆ. ಅದರಲ್ಲೂ ಮೊನ್ನೆ ಮುಂಬೈನಲ್ಲಿ ಇಬ್ಬರು ಜಾಗಿಂಗ್ ಎಲ್ಲ ಮಾಡ್ತಾ ಇದ್ವಿ. ಸೊ ನನಗೆ ಅಂದರೆ ಒನ್ ಆಫ್ ಮೈ ಫೇವ್ರೇಟ್ ಸ್ಪೋರ್ಟ್ಸ್ ಪರ್ಸನ್ ಅವರು. ನನಗಿವತ್ತಿಗೂ ಪಾಕಿಸ್ತಾನ್ ಟೀಮ್ ಮೇಲೆ ನನಗೆ ಎಕ್ಸಾಕ್ಟ್ಲಿ ಬ್ಯಾಟ್ಸ್ಮನ್ ನೇಮ್ ಗೊತ್ತಿಲ್ಲ. ಅಮೀರ್ ಸಾಯಿಲ್ 4 ಹೊಡೆದ್ಬಿಟ್ಟು ಆ ಕಡೆ ತೋರಿಸಿದ್ಮೇಲೆ ನೆಕ್ಸ್ಟ್ ಬಾಲ್ ವಿಕೆಟ್ ಕಿತ್ಬಿಟ್ಟು ಹಿಂಗೆ ಕಳಿಸ್ತಾರಲ್ಲ, ಅದು ಇವತ್ತಿಗೂ ಎಷ್ಟೋ ಸಲ ನೋಡ್ತಾ ಇರಬೇಕು ಅನ್ಸುತ್ತೆ. ಆ ಥರದ ಒಬ್ಬ ಅದ್ಭುತ ಪ್ಲೇಯರ್, ಅವ್ರ ಬಗ್ಗೆ ಹೇಳಿ ಸರ್, ಏನಾದರೂ ಹೇಳಿ ಸರ್ ಅವ್ರ ಬಗ್ಗೆ. ಭಾಳ ಚಿನ್ನದಂಥ ಮನುಷ್ಯ. ಅಷ್ಟು ಸಾಧನೆ ಇದ್ದರೂ ಕೂಡ ನೀವು ಅವರು ಏನು ಡೌನ್ ಟು ದ ಅರ್ತ್ ಅಂತಾರಲ್ಲ, ಆ ಥರ ಒಬ್ಬ ಪರ್ಸ್ನಾಲಿಟಿ. ಫ್ರೆಂಡ್ಶಿಪ್ಪು, ಕಾಮರಾಡ್ರಿ ಯಾಕೆ ಆ ಥರ ಅಂದರೆ, ನಾವು ಬೆಳೆದು ಬಂದಂತಹ ಏನು ಹೇಳ್ತೀರ ವಾತಾವರಣ ಆಲ್ಮೋಸ್ಟ್ ಸೇಮ್. ಅವ್ರ ತಂದೆನೂ ITI ಕೆಲಸ ಮಾಡ್ತಾಯಿದ್ರು. ITI ಕಾಲೋನಿಲಿ ಇದ್ದಿದ್ದು ಅವರು. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಟಿಪಿಕಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆಮೇಲೆ ನಾನು ಅವನು ಕಾಲೇಜ್ಗೆ ಒಟ್ಟಿಗೆ ಆಡುವಾಗ, ನಾನು ಅಲ್ಲಿ ಲೀಗ್ ಮ್ಯಾಚ್ಗೆ ಹೋಗಿದ್ದಾಗ, ಇನ್ಫ್ಯಾಕ್ಟು ITI ಗ್ರೌಂಡಲ್ಲಿ ಆಡುವಾಗ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದ ಮಧ್ಯಾಹ್ನ. ಅವ್ರ ಮೇಲೆ ಮ್ಯಾಚ್ ಅಲ್ಲ, ನಾನು ಅಲ್ಲಿ ಬರ್ತಾಯಿದ್ದೀನಿ ಅಂತ ಗೊತ್ತು ಅಲ್ಲಿ ಕರೆದಿದ್ದು. ಅಂದರೆ ಅವ್ನು ಬಿಫೋರ್ ಇನ್ನು ಯೂನಿವರ್ಸಿಟಿ ಆಡೋಕ್ಕೆ ಮುಂಚೆನೇ, ಅಂದರೆ ಅವತ್ತು ಹೇಗಿದ್ರಲ್ಲ ಇವತ್ತಿಗೂ ಅದೇ ಥರ ಇರುವಂಥ ವ್ಯಕ್ತಿ. ಸೊ ಆ ಫೆಮಿಲಿಯಾರಿಟಿ. ಆಮೇಲೆ ಇಬ್ಬರೂ ಒಂಥರ ಫಿಟ್ನೆಸ್ ಫ್ರೀಕ್ಸು. ಇಬ್ಬರೂ ಬೆಳಗ್ಗೆ ಬೇಗ ಎದ್ದೇಳೋರು, ಬೆಳಗ್ಗೆ 5 ಗಂಟೆಗೆ ಎದ್ದೇಳೋರು. ಅಂದರೆ ಕಾಮೆಂಟ್ರಿ ಇಲ್ಲ ಅಂದರೆ 6 o'clock ಅಷ್ಟೊತ್ತಿಗೆ ಮೀಟ್ ಆಗ್ತೀವಿ, ಒಟ್ಟಿಗೆ ಟ್ರೈನಿಂಗ್ ಮಾಡ್ತೀವಿ. ಅದಾದಮೇಲೆ ಊಟ ತಿಂಡಿ ಎಲ್ಲ ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಸೊ ಇಬ್ಬರದು ಸಿಮಿಲರ್ ಲೈಕ್ಸ್ ಡಿಸ್ಲೈಕ್ಸ್ ಇರೋದ್ರಿಂದ ಆ ಥರ ಒಂದು ಕಾಮ್ರಾಡ್ರಿ ಅಂತ ಹೇಳ್ಬೋದು. ಅದನ್ನ ಹೊರತುಪಡಿಸಿ ಜಾವಲ್ ಶ್ರೀನಾಥ್ ಅವ್ರ ಜೊತೆ ಆಡಿದ್ರು ಸರ್, ಕುಂಬ್ಳೆ ಸರ್ ಜೊತೆಗೆ ಆಡಿದ್ರು. ಅಂದರೆ ಅವ್ರ ಜೊತೆ ಜಾಸ್ತಿ ಆಡಿಲ್ಲ, ಬಟ್ ಸಮಕಾಲೀನರು. ನಮಗಿಂತ ಎಲ್ಲ ಅವರಿಬ್ಬರೂ ಒಂದು 2 ವರ್ಷ ಸೀನಿಯರ್ ಅಂತಲೇ ಹೇಳಬೇಕು. ಬಟ್ ಇಬ್ಬರೂ ಏನಂತೀರ, ದೇವತಾ ಮನುಷ್ಯರು. ಹೌದು ಸರ್. ಮತ್ತೆ ಮುಲಾಜೆ ಅಲ್ಲ. ಕನ್ನಡದವ್ರು ಯಾರ್ರೀ ಒಂದು ಸ್ವಲ್ಪ ತಲೆ ಎತ್ತಿ ನಡೆಯೋರು, ಎಲ್ಲ ತಲೆ ತಗ್ಸಿ ಥರ ಡೌನ್ ಟು ಅರ್ತ್ ಪೀಪಲ್ಗಳೆಲ್ಲ. ಸರ್, ನೀವು ಅವ್ರದ್ದೊಂದು ಬ್ಯಾಂಗ್ಳೂರ್ ಮ್ಯಾಚು 96 ಅಲ್ವಾ ಸರ್? ಯಾರ್ದು? ಅನಿಲ್ ಹೌದು, ಶ್ರೀನಾಥ್ ಇಲ್ಲ, ಅದು ಇಯರ್ ಕರೆಕ್ಟಾಗಿ ಜ್ಞಾಪಕ ಇಲ್ಲ. ಐ ಥಿಂಕ್ ಟೈಟನ್ ಕಪ್ ಅಂತ. ಅದು ಒಂಥರ ಆಲ್ಮೋಸ್ಟ್ 7 ಡೌನ್ ಏನೋ ಇಂಡಿಯಾ ಚೇಸ್ ಮಾಡಲ್ಲ, ಆಸ್ಟ್ರೇಲಿಯಾ ಮೇಲೆ ಆ ಮ್ಯಾಚ್ ಸೋತೋಗ್ತೀವಿ. ಅನಿಲು ಮತ್ತು ಜವಗಲ್ ಇಬ್ಬರು ಹೆಸರುವಾಸಿ ಆಗಿದ್ದು ಬೌಲಿಂಗ್ಗೆ. ಅಂದರೆ ಬ್ಯಾಟಿಂಗು ಆಡ್ತಾಯಿದ್ರು. ಅನಿಲ್ ಇನ್ಫ್ಯಾಕ್ಟ್ ಅಂಡರ್ 19 ಡೇಸಲ್ಲಿ ಇಂಡಿಯಾ ಅಂಡರ್ 19ಗೆ ಆಡಿದಾಗ ಸೆಂಚುರಿಯಲ್ಲಿ ಆಡ್ತಿದ್ರು. ಜವಗಲ್ ಯಾವಾಗಲೂ ನನಗೂ ಬರುತ್ತಾ ಬ್ಯಾಟಿಂಗು ಆ ಥರ. ಅವತ್ತು ಅವರಿಬ್ಬರು ಕೈ ಜೋಡಿಸಿ ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದು. ಅದು ಒಂಥರ ಮರೆಯಲಾಗದಂಥ ಸೀನ್ಸು. ಎಲ್ಲರೂ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ರು, ಅದು ಜವಗಲ್ ಅವ್ರ ತಾಯಿ ಮತ್ತು ಕುಂಬ್ಳೆ ಅವ್ರ ತಾಯಿ ಅಂತ. ಆ್ಯಕ್ಚುಲಿ ಅದು ಬರೀ ಕುಂಬ್ಳೆ ಅವ್ರ ತಾಯಿ ಮಾತ್ರ ಇದೀಗ. ಇವರು ಜವಗಲ್ ಅವ್ರ ತಾಯಿ ಬಂದಿರಲಿಲ್ಲ ಅವತ್ತು ಮ್ಯಾಚ್. ನೀವು ಎಲ್ಲಿ ನೋಡಿದ್ರಿ ಸರ್ ಮ್ಯಾಚ್? ನಾನು ಆ ಗೇಮ್ ಟಿವಿಲೇ ನೋಡಿದೆ. ಬೆಂಗಳೂರಲ್ಲಿ ಆಗಿದ್ದಲ್ಲ ಸರ್? ಬೆಂಗಳೂರಲ್ಲಿ ಆಗಿದೆ ಸರ್. ಇವಾಗ ಈ IPL ಇದಕ್ಕೆ ಬರ್ತೀನಿ ಸರ್. ಸೊ ಮೊದಲು ನಿಮಗೆ ಅಂದರೆ ಈ ಕಾಮೆಂಟೇಟರ್ ಆಗಿ ಬರಬೇಕು ಅಂತ ಅವಕಾಶ ಬಂದಿದ್ದು ಯಾವಾಗ? ಯಾವ ಸ್ಕಿಲ್ಸ್ ನೋಡಿ ನಿಮ್ಮನ್ನ, ಅಂದರೆ ನಾನು ನಿಮ್ಮ ಈ ಒರಟರ್ಶಿಪ್ನೆಲ್ಲ ನಾನು ಮುಂಚೆ ನೋಡಿಲ್ಲ, ಅಂದರೆ ನಮಗೆ ಗೊತ್ತಿಲ್ಲ ಹಿಂಗೆ ಅದ್ಭುತವಾಗಿ ಮಾತಾಡ್ತೀರಿ ಅಂತ ನಿಮ್ಮನ್ನ ಹುಡುಕಿ ಹೆಕ್ಕಿ ತೆಗೆದವರು ಯಾರು ಅಂತ. ಇಲ್ಲ, ಅದು ಆನೆಸ್ಟಾಗಿ ಹೇಳಬೇಕು ಅಂದರೆ 2016-17 ಅಂತ ಅನ್ಸುತ್ತೆ. ವಿಜಯ ಭಾರದ್ವಾಜು TV9ಗೆ ಬೌಂಡ್ರಿ ಲೈನ್ ಕಾರ್ಯಕ್ರಮ ಮಾಡೋರು. ಅಲ್ಲೊಬ್ರು ಗಂಗಾಧರ್ ಅಂತ ಇದ್ರು, ಸ್ಪೋರ್ಟ್ಸ್ ಎಡಿಟರು. ಸೊ ವಿಜಯ್ ಫಾರ್ ಒನ್ ಆರ್ ದಿ ಅದರ್ ರೀಸನ್ ಏನಾದ್ರು ಇಲ್ಲ ನಾನು ಅಂತ ಹೇಳಿದ್ರೆ, ಯಾರು ಬೇಕು ಅಂತ ಹೇಳಿ ಒಂದು ದಿವಸ ನನ್ನ ಕರ್ಕೊಳೋದು. ಸೊ ಅದು ನನ್ನ ಫಸ್ಟ್ ಟೈಮ್ ಕ್ರಿಕೆಟ್ ಬಗ್ಗೆ ಕ್ಯಾಮ್ರಾ ಮುಂದೆ ಮಾತಾಡಿದ್ದು. ಅದಾದಮೇಲೆ ನಿದಾಸ್ ಟ್ರೋಫಿ ಅಂತ ಶ್ರೀಲಂಕಾಲ್ಲಿ ನಡೆಯುತ್ತೆ. ಅದು ಜಿಯೋ ಸಿನಿಮಾ ಇವಾಗಿದ್ದು, ಅವಾಗ ಜಿಯೋ TV ಅಂತ ಕರೀತಾ ಇದ್ರು. ನೋಯ್ಡಾಲಿತ್ತು ಅವಾಗ. ಅವ್ರಿಗೆ ಫಸ್ಟ್ ಟೈಮ್ ಕಾಮೆಂಟ್ರಿ ಮಾಡೋಕ್ಕೆ ನಾನು ವಿಜಯ್ ಹೋಗಿದ್ವಿ. ಕನ್ನಡ. ಅದು ಯಾವ ಥರ ಅಂದರೆ, ನಿಮಗೆ ಇಬ್ಬರೇ ಕಾಮೆಂಟೇಟರ್ಸು.
40 ಓವರ್ಸ್ ಫುಲ್ ಗೇಮ್ ನಾವೇ ಮಾಡ್ತಾ ಇದ್ದಿದ್ದು ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಎಲ್ಲ ಮ್ಯಾಚ್. ಅದು ಫಸ್ಟ್ ಕಾಮೆಂಟ್ರಿ ಅನುಭವ. ಅದಾದಮೇಲೆ 2018 ಸ್ಟಾರ್ಗೆ ಕಾಂಟ್ರಾಕ್ಟ್ ಸಿಗುತ್ತೆ BCCI ಜೊತೆ IPLನ ಬ್ರಾಡ್ಕಾಸ್ಟ್ ಮಾಡೋಕ್ಕೆ 5 ಇಯರ್ಸು ಇಂಡಿಯನ್ ಕ್ರಿಕೆಟ್ ಮತ್ತು IPL ಅಂತ. ಆವಾಗ ಅವರು ಕನ್ನಡ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ ಸುವರ್ಣಲ್ಲಿ ಬ್ರಾಡ್ಕಾಸ್ಟ್ ಮಾಡಿದ್ದು ಫಸ್ಟ್ ಇಯರು. ಸೊ ಅವರೇ ಒಂದು ಏನು ಹೇಳ್ತೀರಾ ವಿಡಿಯೋ ಕ್ಲಿಪ್ನ ಕಳಿಸ್ಬಿಟ್ಟು ಹಳೆ ಮ್ಯಾಚ್ದು ಇದ್ರ ಮೇಲೆ ಕಾಮೆಂಟ್ರಿ ಮಾಡಿ ಕಳಿಸಿ ನೀವು ಅಂತ ಹೇಳಿದ್ರು. ಸೊ ನಾವು ನಮಗೇನು ಗೊತ್ತಿತ್ತೋ ಅಷ್ಟು ಮಾಡಿಬಿಟ್ಟು ಕಳಿಸಿದ್ವಿ. ಸುಜಿತ್ ಸೋಮಸುಂದರ್ಗೆ ಕರೆದ್ರು, ವಿಜಯ್ ಭಾರದ್ವಾಜಿಗೆ ಕರೆದ್ರು, ಸುನಿಲ್ ಜೋಶಿಗೆ ಕರೆದ್ರು, ಅಖಿಲ್ ಬಾಲಚಂದ್ರಕ್ಕೆ ಕರೆದ್ರು, ಮೇ ಬಿ ಇನ್ನೊಂದು 2-3 ಜನ. ಆವಾಗ ಶಂಕರ್ ಪ್ರಕಾಶ್ ಅಂತ ಇದ್ದರು, ಅಥವಾ ಚಂದ್ರಮೌಳಿ ಕಣಿವಿ ಅಂತ ಇದ್ದರು. ಸೊ ಇವರೆಲ್ಲ ಪ್ರಮುಖ ಕಾಮೆಂಟೇಟರ್ಸ್ ಇದ್ದರು. ನನಗೇನು ಕಾಲೇ ಬರಲಿಲ್ಲ ಇನ್ಫ್ಯಾಕ್ಟ್. ಆಮೇಲೆ ಐ ಥಿಂಕ್ ಜೋಶಿ ಮತ್ತು ವೆಂಕಿ ಏನೋ ಮೇ ಬಿ ಜೋಶಿ ಮಾತಾಡಿದ್ದು ಅನಿಸುತ್ತೆ. ಅಲ್ಲೊಬ್ಬರು ನವೀನ್ ಶೌರಿ ಅಂತ ಇದ್ದರು. ಅವರು ಒಂದು ಕಾಲದಲ್ಲಿ RJ ಆಗಿದ್ದರು. ಆಮೇಲೆ ಸ್ಟಾರಲ್ಲಿ ಕನ್ನಡ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾಯಿದ್ದು. ಅವ್ರಿಗೆ ನನ್ನ ವಾಯ್ಸ್ ಇಷ್ಟ ಆಗಿರಲಿಲ್ಲ. ಅಷ್ಟು ಕ್ಲಾರಿಟಿ ಇಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ ವಾಯ್ಸು ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಮಾಡ್ತಾಯಿದ್ದ ಕಾಮೆಂಟ್ರಿ ಶೈಲಿ ಕೂಡ ಇಷ್ಟ ಆಗಲಿಲ್ಲ ಅವ್ರಿಗೆ. ಇನಿಷಿಯಲಿ ಕರೀಲಿಲ್ಲ, ಬಟ್ ಆದಮೇಲೆ ಯಾವ ಕಾರಣಕ್ಕೆ ಕರೆದ್ರೂ ಗೊತ್ತಿಲ್ಲ. ಬಟ್ ಕರೆದ್ಮೇಲೆ ಒಂಥರ ಏನು ಹೇಳ್ತೀರಾ ಅವರೇ ಕೈ ಹಿಡಿದು ನಡೆಸಿದ್ರು ಅಂತ ಕೂಡ ಹೇಳ್ಬೋದು. ಹೇಗೆ ಮಾಡಬೇಕು ಕಾಮೆಂಟ್ರಿ, ಕ್ಯಾಮ್ರಾ ಆ್ಯಂಗಲ್ ತೋರಿಸಿದ್ರೆ ಏನು ಹೇಳೋಕ್ಕೆ, ಆ ಟೈಮಲ್ಲಿ ಏನು ಹೇಳಬೇಕು, ಇದೆಲ್ಲ ಹೇಳ್ಕೊಟ್ಟಿದ್ದು ಅವರೇನೆ. ಕಾಮೆಂಟ್ರಿಗೆ ಗುರು, ಅಥವಾ ನಮ್ಮ ಕಾಮೆಂಟ್ರಿಲಿ ಇವತ್ತು ಗುರುತಿಸ್ತಾರೆ ಅಂದರೆ ಆ ಗುರುನೇ ಕಾರಣ ಅಂತ ಹೇಳಬೇಕು. ಅಲ್ಲಿಂದ ಶುರುವಾಗಿದ್ದೆ ನಮ್ಮ ಜರ್ನಿ. ಆಮೇಲೆ ಇವಾಗ ಕಾಮೆಂಟ್ರಿ ಅಂದರೆ ಅಲ್ಲಿ ಫಸ್ಟ್ ಶ್ರೀನಿವಾಸ ಮೂರ್ತಿ ಅವ್ರು ಇರ್ಬೇಕೀಗ. ಏನೋ ಪರವಾಗಿಲ್ಲ, ಜನ ಒಂದು 5-6 ಜನ ಗುರ್ತಿಡ್ತಾರೆ ಅಂತ ಹೇಳ್ಬೋದು ಅಷ್ಟೇ. 5-6 ಜನ ಏನು ಸರ್, ಹಿಂಗೆ ಸೀಸನ್ ಮುಗಿಸ್ಕೊಂಬರೋಷ್ಟೊಳಗೆ 1,00,000+ ಫಾಲೋವರ್ಸ್ ಮಾಡ್ಕೊಂಡಿದ್ದೀರಾ, 5-6 ಜನ ಅಂತೀರಾ. ಒಂದೊಂದು ವಿಡಿಯೋಗಳು 3 ಲಕ್ಷ 4 ಲಕ್ಷ ಲೈಕ್ಸು, ವ್ಯೂಸ್ ಅಲ್ಲ ಲೈಕ್ಸ್ ಬರ್ತಾ ಇದೆ, 2 ಲಕ್ಷ 3 ಲಕ್ಷ. ಅದೇ ಅಂದರೆ ಅದೆಲ್ಲ ಅಭಿಮಾನಿಗಳ ಪ್ರೇಮ ಅಂತ ಹೇಳಿ ನೋಡಿ, ಅದೇ ಪ್ರೋತ್ಸಾಹ ನಮಗೆ ಅಂತ ಹೇಳ್ಬೇಕು. ಇನ್ಫ್ಯಾಕ್ಟ್ ಹೆಂಗಿರುತ್ತೆ ಸರ್ ಅಂದರೆ ಈಗ ನಿಮ್ಗೆ ಈ ಕಾಮೆಂಟೇಟರ್ ಅಗ್ರಿಮೆಂಟ್ಸ್ ಅಂದರೆ ಈ ಜಿಯೋ ಸಿನಿಮಾ ಅಂದರೆ ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಕಾಸ್ಟ್ಸು, ನಿಮ್ಮದು ಕಮರ್ಷಿಯಲ್ಸು ಅಲ್ಲ, ಹೌ ಇಟ್ ವಿಲ್ ಬಿ ಅಂದರೆ ನಿಮಗೆ ಹೆಂಗೆ ಅಂದರೆ ಇಡೀ ಸೀಸನ್ಗೆ ಅಂತನೋ, ಇಷ್ಟು ಮ್ಯಾಚ್ಗೆ ಅಂತನೋ, ಅಥವಾ RCB ಮ್ಯಾಚ್ಗಳಿಗೆ ಮಾತ್ರ ಅಂತನೋ, ಹೆಂಗೆ ನಿಮ್ಮನ್ನು? ಇಲ್ಲ, ಜನರಲಿ ಅವರು ಇಯರ್ಸ್ ಒಂದು 2 ವರ್ಷಕ್ಕೆ ಅವ್ರದ್ದೇನು ಮ್ಯಾಚ್ಗಳಿರುತ್ತೋ ಅದಕ್ಕೆಲ್ಲ ಪ್ರಾಮುಖ್ಯತೆ ಕೊಡಲೇಬೇಕು. ಅವ್ರು ಕರೆದಾಗ ಹೋಗ್ಬೇಕು. ಆಮೇಲೆ ಪ್ರತಿ ಮ್ಯಾಚ್ಗೂ ಕರಿತೀನಿ ಅನ್ನೋ ಒಂದು ಕಮಿಟ್ಮೆಂಟ್ ಇಲ್ಲ. ಓಕೆ, ಅವ್ರು ಕರೆದಾಗ ಅವ್ರಿಗೆ ನಾವು ಪ್ರಯಾರಿಟಿ ಕೊಡಬೇಕು. ಜಿಯೋ ಸಿನಿಮಾಲಿ ಬೇರೆ ಯಾವ ಥರ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಯಾವುದೋ ಒಂದು ನಡೀತಾ ಇದೆ, ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಇವ್ರ ಹತ್ರ ಇಲ್ಲ, ಅವ್ರು ಕರೆದ್ರು ಅಲ್ಲೋಗು ಮಾಡ್ಬೋದು. ಇಟ್ ಈಸ್ ನಾಟ್ ಅನ್ ಎಕ್ಸ್ಕ್ಲೂಸಿವ್ ಅಗ್ರಿಮೆಂಟ್, ಆ ಥರ ಎಲ್ಲ ಏನು ತೊಂದರೆ ಇಲ್ಲ. ಬಟ್ ಸ್ಟಾರಲ್ಲಿ ಆ ಥರ ಆಪ್ರೇಟ್ ಮಾಡಲ್ಲ ಅವರು. ನೀವು ಸ್ಟಾರ್ ಜೊತೆ ಮಾಡ್ತಿದ್ದೀರಾ ಅಂದರೆ ಬೇರೆ ಕಡೆ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ರೈಟ್ಸ್ ಇಲ್ಲ ಅಂದರೂ ಕೂಡ ಅವ್ರು ಅನುಕೂಲ ಮಾಡಿಕೊಡಲ್ಲ ಅದಕ್ಕೆ. ಓಕೆ ಓಕೆ ಓಕೆ. ಯಾಕಂದರೆ ಅವರು ಏನು ಹೇಳೋದು ಅಂದರೆ ಕಾಮೆಂಟೇಟರು ಮತ್ತು ಚಾನಲ್ ಇಬ್ಬರದು ಒಂಥರ ಬ್ರ್ಯಾಂಡಿಂಗು ಎರಡು ಒಟ್ಟಿಗೆ ಇರುತ್ತೆ ಅಂತ ಹೇಳಿ ಅವ್ರದ್ದು ಥಾಟ್ ಪ್ರೊಸೆಸ್, ಅವ್ರದ್ದು ಪಾಲಿಸಿ. ಇನ್ಫ್ಯಾಕ್ಟ್ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತಿಲ್ಲ, ಅವ್ರ ಕಂಪನಿ ಆ ಥರ ನಡೆಸ್ತಾರೆ ಅಷ್ಟೇ. ಸ್ಪೀಡ್ ಪ್ಲಸ್ ಕರ್ನಾಟಕ.